ಸ್ನೇಹಿತರೆ, ಇವತ್ತು ನಾವು ಯಾವುದಾದ್ರೂ ಒಂದು PDF ಫೈಲ್ಗೆ ಪಾಸ್ವರ್ಡನ್ನು ಯಾವ ರೀತಿ ಸೆಟ್ ಮಾಡೋದು ಅಂತ ಚರ್ಚೆ ಮಾಡೋಣ. ಆ ಒಂದು ಯಾವುದಾದ್ರೂ ಒಂದು ದೃಷ್ಟಿಯಿಂದ ಅಥವಾ ನಾವು ಸೆಕ್ಯೂರಿಟಿ ದೃಷ್ಟಿಯಿಂದ ನಾವು ಒಂದು ಯಾವುದಾದ್ರೂ ಫೈಲ್ಗೆ ನಾವು ಪಾಸ್ವರ್ಡನ್ನು ಸೆಟ್ ಮಾಡಬೇಕು ಅಂತ ಇದ್ದೀವಿ ಅಂದರೆ ಆ ಒಂದು ಪಾಸ್ವರ್ಡನ್ನು ನಮ್ಮ ಫೋನಲ್ಲಿ ಯಾವ ರೀತಿ ನಾವು ಸೆಟ್ ಮಾಡ್ಕೋಬಹುದು, ಅದು ಕೂಡ ಯಾವುದೇ ಆ್ಯಪ್ ಇಲ್ಲದೆ ಯಾವ ರೀತಿ ಸೆಟ್ ಮಾಡ್ಬೋದು ಅನ್ನೋದನ್ನು ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನಮ್ಮ ಫೋನಲ್ಲಿ ಯಾವುದೇ ಆ್ಯಪ್ನ ನಾವು ಯೂಸ್ ಮಾಡದೆ ನಮ್ಮ ಒಂದು ಯಾವುದೇ PDF ಫೈಲ್ಗೆ ನಾವು ಪಾಸ್ವರ್ಡನ್ನು ಸೆಟ್ ಮಾಡಬಹುದು. ನಮಗೆ ಯಾವ ಪಾಸ್ವರ್ಡ್ ಬೇಕು ಅದನ್ನೇ ಸೆಟ್ ಮಾಡಬಹುದು. ಸ್ನೇಹಿತರೆ, ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಮೊದಲು ನಿಮ್ಮ ಫೋನಲ್ಲಿ ಏನು ಮಾಡಿ, ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಸರ್ಚ್ನಲ್ಲಿ ಹೋಗ್ಬಿಟ್ಟು ಐ ಲವ್ PDF ಅನ್ನುವಂಥ ವೆಬ್ಸೈಟ್ನ ಸರ್ಚ್ ಮಾಡ್ಕೋಬೇಕು. ಐ ಲವ್ PDF ಅಂತ ಈ ರೀತಿ ಇದೆ ನೋಡಿ. ಈ ಒಂದು ವೆಬ್ಸೈಟ್ನ ಸರ್ಚ್ ಮಾಡ್ಕೊಳ್ಳಿ. ನಂತರದಲ್ಲಿ ಮೇಲ್ಗಡೆ ಇಲ್ಲಿ ಬರುತ್ತೆ ಐ ಲವ್ PDF ಅಂತ, ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಬೇರೆ ಬೇರೆ ರೀತಿಯ ಟೂಲ್ಸ್ಗಳಿರುತ್ತೆ. ಒಂದು PDF ಗೆ ಸಂಬಂಧಪಟ್ಟಂಥದ್ದು ಕಂಪ್ರೆಸ್ PDF, ಸ್ಪ್ಲಿಟ್ PDF, ಆಮೇಲೆ PDF ಟು ಎಕ್ಸೆಲ್ ಬದಲಾವಣೆ ಮಾಡ್ಬೋದು, ವರ್ಡ್ ಟು PDF ಬದಲಾವಣೆ ಮಾಡ್ಬೋದು. ಈ ರೀತಿ ಹಲವಾರು ರೀತಿಯ ಟೂಲ್ಸ್ಗಳಿರುತ್ತೆ. ಇದರಲ್ಲಿ ನಾವು ಯಾವ ಒಂದು ಟೂಲನ್ನು ಆಯ್ಕೆ ಮಾಡ್ಕೋಬೇಕು ಅಂದರೆ ಒಂದು ಪ್ರೊಟೆಕ್ಟ್ PDF ಅಂತ ಇಲ್ಲಿದೆ ನೋಡಿ. ಪ್ರೊಟೆಕ್ಟ್ PDF ಅಂತ ಈ ಒಂದು ಟೂಲನ್ನು ಓಪನ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಓಪನ್ ಮಾಡಿದ ನಂತರದಲ್ಲಿ ಸೆಲೆಕ್ಟ್ PDF ಫೈಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಮ್ಮ ಫೋನಲ್ಲಿ ನಾವು ಯಾವ ಒಂದು ಫೋನಲ್ಲಿರುವಂಥ ಎಲ್ಲ PDFಗಳು ಇಲ್ಲಿ ಓಪನ್ ಆಗುತ್ತೆ. ನಾವೊಂದು ಯಾವ ಫೈಲನ್ನು ಒಂದು ಲಾಕ್ ಮಾಡಬೇಕು ಅಥವಾ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು ಅಂತ ಇದ್ದೀವಿ, ಆ ಒಂದು PDF ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣದಲ್ಲಿ ಅದು ಅಪ್ಲೋಡ್ ಆಗುತ್ತೆ. ಇಲ್ಲಿ ನೋಡಿ, ಈ ರೀತಿ ಅಪ್ಲೋಡ್ ಆಗಿದೆ. ನಂತರದಲ್ಲಿ ಏನು ಮಾಡಬೇಕು, ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ. ಎರಡೂ ಕಡೆ ಅದೇ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಟೈಪ್ ಪಾಸ್ವರ್ಡು, ರಿಪೀಟ್ ಪಾಸ್ವರ್ಡ್ ಅಂತ ಇದೆ. ಸೇಮ್ ಪಾಸ್ವರ್ಡನ್ನು ಹಾಕಿ ನೀವು ಯಾವ ಪಾಸ್ವರ್ಡನ್ನು ಸೆಟ್ ಮಾಡಬೇಕು ಅಂತ ಇದ್ದೀರಾ ಅದೇ ಪಾಸ್ವರ್ಡನ್ನು ಎರಡೂ ಕಡೆ ಹಾಕಿಬಿಟ್ಟು ಕೆಳಗಡೆ ಪ್ರೊಟೆಕ್ಟ್ PDF ಅನ್ನೋಂಥ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು PDF ಅನ್ನೋದು ಇಲ್ಲಿ ನೋಡಿ ಈ ರೀತಿ ಪ್ರೊಟೆಕ್ಟ್ PDF ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ನೋಡಿ ಡೌನ್ಲೋಡ್ ಪ್ರೊಟೆಕ್ಟೆಡ್ PDFs ಅಂತ ಬರ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಒಂದೇ ಒಂದು ಕ್ಲಿಕ್ನಲ್ಲಿ ನಿಮ್ಮ ಒಂದು ಫೈಲ್ನ ಮರಳಿ ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡಿದ ತಕ್ಷಣದಲ್ಲಿ ಆ ಒಂದು ಡೌನ್ಲೋಡ್ ಆಗಿರುವಂಥ ಫೈಲು ಒಂದು ಪಾಸ್ವರ್ಡ್ ಸೆಟ್ ಆಗಿ ಬಂದಿರುತ್ತೆ. ಅದರ ಮೇಲೆ ನೋಡಿ ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ. ಪಾಸ್ವರ್ಡ್ ಇಲ್ಲದೆ ಅದು ಯಾವುದೇ ಕಾರಣಕ್ಕೂ ಓಪನ್ ಆಗೋದಿಲ್ಲ. ಈ ರೀತಿ ನಾವು ಯಾವುದೇ ಒಂದು PDF ಫೈಲ್ಗೆ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.